ರೈಲು ದುರಂತದಲ್ಲಿ 10ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗಳಾಗಿದೆ. ಗಾಯಾಳುಗಳನ್ನ 3 ಆಸ್ಪತ್ರೆಗಳಿಗೆ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ಡಿಸಿ ರೈಲ್ವೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ದುರಂತಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಅವರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈ ರೈಲು ದುರಂತದಲ್ಲಿ 10ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅವರನ್ನ 3 ಆಸ್ಪತ್ರೆಗಳಿಗೆ ದಾಖಲು ಮಾಡಿ ಚಿಕಿತ್ಸೆಗೆ ವ್ಯವಸ್ಥೆಯನ್ನ ಸಹ ಮಾಡಲಾಗಿದೆ. ಸ್ಥಳಕ್ಕೆ ಡಿಸಿ ಹಾಗೆ ರೈಲ್ವೆ ಅಧಿಕಾರಿಗಳು ಆಗಮಿಸಿದ್ದಾರೆ. ಸದ್ಯಕ್ಕೆ ಅಲ್ಲಿ ಒಂದು ರೀತಿಯಾದಂತಹ ಭಯದ ವಾತಾವರಣ ಇದೆ. ಏನಾಗ್ತಿದೆ, ಮುಂದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಜನರ ಮನಸ್ಸಿನಲ್ಲಿದ್ರೆ ಅಧಿಕಾರಿಗಳು ಇದು ಹೇಗಾಯ್ತು, ಸದ್ಯಕ್ಕೆ ಈಗ ಪ್ರಯಾಣಿಕರನ್ನ ರಕ್ಷಣೆ ಮಾಡುವಂಥದ್ದು ಮೊದಲ ಆದ್ಯತೆ ಆಗಿರೋದ್ರಿಂದ ಸೊ ಯಾರೆಲ್ಲ ಗಾಯಗೊಂಡಿದ್ದಾರೆ ಅವ್ರನ್ನೆಲ್ಲ ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸಗಳು ಆಗ್ತಾ ಇದೆ. ಅಥವಾ ಈಗೇನ್ ಈ ದುರಂತದಲ್ಲಿ ಮೃತಪಟ್ಟಿದ್ದಾರಲ್ಲ ಆ ಮೃತರನ್ನ ಯಾರು ಅಂತ ಗುರುತಿಸಿ ಅವರ ಮನೆಗೆ ಇನ್ಫಾರ್ಮೇಶನ್ ಕೊಡುವಂತಹ ಒಂದು ಕೆಲಸಗಳು, ಅಥವಾ ಅವ್ರು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ರು, ಅಥವಾ ಈ ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನ ಕೂಡ ಸದ್ಯಕ್ಕೆ ಡಿಸಿ ಹಾಗೆ ರೈಲ್ವೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಡೆಡ್ ಬಾಡಿಗಳು ಅಲ್ಲಿ ಬಿದ್ದಿರುವಂಥದ್ದು. ಒಂದಷ್ಟು ಜನರು ಆ ಹಳಿಯ ಕೆಳಗಡೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಬೇರೆ ಏನಾದರೂ ಬಾಡಿಗಳು ಸಿಕ್ಕಾಕೊಂಡಿದ್ಯಾ ಅಂತ ಹೇಳಿ ಅಲ್ಲಿಂದ ಹೊರ ತೆಗೆಯುವಂತಹ ಪ್ರಯತ್ನಗಳು ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ರೈಲ್ವೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಪ್ರಯಾಣಿಕರನ್ನ ಬೇರೆಡೆಗೆ ಶಿಫ್ಟ್ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ. ಅದರಲ್ಲಿ ಒಂದಷ್ಟು ಪ್ರಯಾಣಿಕರು ಇರಬಹುದು, ಅವರ ಕುಟುಂಬಗಳಿರಬಹುದು, ಅಥವಾ ಅವರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಏನಾದರೂ ಮೃತಪಟ್ಟಿರೋದ್ರ ಬಗ್ಗೆ ಕೂಡ ಇನ್ನೂ ಯಾವುದೇ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಸದ್ಯಕ್ಕಂತೂ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಈಗ ಪುಷ್ಪಕ್ ಟ್ರೈನು ಆ ಹಳಿಯಲ್ಲಿ ನಿಂತಿರೋದ್ರಿಂದ ಆ ಹಳಿಯಲ್ಲಿ ಹೋಗೋ ಬರೋ ಎರಡೂ ಕಡೆಗಳಲ್ಲೂ ಕೂಡ ಈಗ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಯಾಕಂತಂದ್ರೆ ಆ ಹಳಿಯಲ್ಲಿ ಆಲ್ರೆಡಿ ಒಂದು ಟ್ರೈನ್ ನಿಂತ್ಕೊಂಡಿದೆ. ಈಗ ಅದೇ ಹಳಿಯಲ್ಲಿ ಬೇರೆ ಟ್ರೈನ್ಗಳು ಕೂಡ ಓಡಾಡುವಂತಹ ಸಾಧ್ಯತೆ ಇರೋದ್ರಿಂದ ತಡೆ ಹಿಡಿಯಬಹುದು. ಪುಷ್ಪಕ್ ಎಕ್ಸ್ಪ್ರೆಸ್ ನಲ್ಲಿ ಯಾವುದೇ ಬೆಂಕಿ ಅವಘಡ ಇಲ್ಲ. ಕೇವಲ ಬಿಸಿ ಗಾಳಿಗೆ ಬೆಂಕಿ ಅಂತ ಹೇಳಿ ವದಂತಿ ಹಬ್ಬಿದೆ. ರೈಲ್ವೆ ಇಲಾಖೆ ಅಧಿಕಾರಿಗಳಿಂದ ಸ್ಪಷ್ಟನೆ ಸಿಕ್ಕಿದೆ. ಅಫ್ಕೋರ್ಸ್ ಆ ದೃಶ್ಯವನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿಲ್ಲ. ಯಾಕಂದ್ರೆ ಬೆಂಕಿ ಕಾಣಿಸ್ಕೊಂಡಿದ್ದಿದ್ರೆ ಆ ದಟ್ಟ ಹೊಗೆ ಎಲ್ಲ ಬೋಗಿಗಳಿಗೂ ಆವರಿಸ್ಕೊಳ್ತಾ ಇತ್ತು, ಅಥವಾ ಒಂದು ಸಣ್ಣ ಕಿಡಿ ಆದ್ರೂ ಕಾಣ ಸಿಗ್ತಾ ಇತ್ತು. ಬಟ್ ಅಲ್ಲಿ ಬೆಂಕಿ ಹೊತ್ಕೊಂಡಿಲ್ಲ, ಜಸ್ಟ್ ಬಿಸಿ ಗಾಳಿ ಆಗಿದೆ. ಇದೊಂದು ಗಾಸಿಪ್ ಒಬ್ಬರ ಬಾಯಿಂದ ಒಬ್ಬರಿಗೆ ತಲುಪಿ ಅದು ಬೆಂಕಿ ಹತ್ಕೊಂಡಿದೆ ಅನ್ನೋ ಮಟ್ಟಕ್ಕೆ ಹೋಗಿದೆ. ಆ ಬೆಂಕಿ ಹತ್ಕೊಂಡಿದೆ ಅನ್ನುವಂತಹ ವದಂತಿ ಹಬ್ಬುತ್ತಾ ಇದ್ದಂತೆ ಪ್ರಯಾಣಿಕರು ಆತಂಕಗೊಂಡಿದ್ದಾರೆ. ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಬೋಗಿಯಿಂದ ಹೊರಗೆ ಜಿಗಿದಿದ್ದಾರೆ. ಆ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ. ಸದ್ಯಕ್ಕೆ ರೈಲಿನಲ್ಲಿ ಯಾವುದೇ ಬೆಂಕಿ ಕಾಣಿಸಿಕೊಂಡಿಲ್ಲ ಅನ್ನುವಂಥದ್ದನ್ನ ಈಗ ರೈಲ್ವೆ ಅಧಿಕಾರಿಗಳು ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಕೇವಲ ಬಿಸಿ ಗಾಳಿ ಅಷ್ಟೇ. ಈ ಬಿಸಿ ಗಾಳಿಯನ್ನೇ ಯಾವುದೋ ವ್ಯಕ್ತಿ ಬೆಂಕಿ ಅಂತ ಭಾವಿಸಿದಾನೆ, ಅವನು ಭಾವಿಸ್ಕೊಳ್ಳೋದಲ್ಲದೆ ಬೇರೆಯವ್ರಿಗೂ ಕೂಡ ಅಲ್ಲಿ ಬೆಂಕಿ ಹೊತ್ಕೊಂಡಿದೆ ಅಂತ ಹೇಳಿ ಗಾಸಿಪ್ ಹೇಳಿದಾನೆ. ಇದರಿಂದ ಭಯಗೊಂಡಂತಹ ಎಲ್ಲ ಪ್ರಯಾಣಿಕರು ಕೂಡ ಹೊರಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ.